ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 17 ಜುಲೈ 2017. ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಸಮೀಕ್ಷಾ ವರದಿಯಲ್ಲಿ ಬಹಿರಂಗ, 73% ಜನಕ್ಕೆ ಮೋದಿ ಸರ್ಕಾರದ ಮೇಲೆ ವಿಶ್ವಾಸ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಏನಿದೆ ಕೇಂದ್ರ ಸರ್ಕಾರದಲ್ಲಿ, ಸೊ ಕೇಂದ್ರ ಸರ್ಕಾರ ಅಂದರೆ ತಮಗೆ ಒಳಿತು ಮಾಡುತ್ತದಂತ 73% ಭಾರತೀಯರು ನಂಬಿದಾರಂತೆ. ಸೊ ಈ ಒಂದು ಸಮೀಕ್ಷೆ ನಡೆಸಿದವರು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆಯವರು. ಈ ಒಂದು ಪಟ್ಟಿಯಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 3ನೇ ಸ್ಥಾನದಲ್ಲಿದೆ. ಸೊ ವಿವಿಧ ದೇಶಗಳ ಸರ್ಕಾರಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ. ಆ ಒಂದು ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 3ನೇ ಸ್ಥಾನದಲ್ಲಿದೆ. ಮೊದಲು ಯಾವಾಗ ಅಂದರೆ 2007ರ ಭಾರತ ಸರ್ಕಾರಕ್ಕೆ 82%, ಅಂದರೆ ಸರ್ಕಾರಕ್ಕೆ ಹೋಲಿಸಿದರೆ ಈ ಸರ್ಕಾರ ಜನಪ್ರಿಯತೆ ಕುಸಿದಿದೆಯಂತೆ. ಓಕೆ, ಸೊ OECD ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ, ಎಕಾನಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, ಈ ಒಂದು ಸಂಸ್ಥೆ ಸಂಘಟನೆ ಇದೆ, ಇದು ಕೇಂದ್ರ ಸರ್ಕಾರಗಳ ಜನಪ್ರಿಯತೆ ಬಗ್ಗೆ ಸಮೀಕ್ಷೆಯನ್ನು ನಡೆಸುತ್ತೆ. ಈ ಬಾರಿ ಆನ್ಲೈನ್ ಮತದಾನ ಮೂಲಕ ಸಮೀಕ್ಷೆಯನ್ನು ನಡೆಸಲಾಗಿದಂತೆ. ಸೊ ಈ ಒಂದು ಪಟ್ಟಿಯಲ್ಲಿ ಇಂಡೋನೇಷ್ಯಾ ಮತ್ತು ಸ್ವಿಟ್ಜರ್ಲೆಂಡ್ ಮೊದಲ 2 ಜನಪ್ರಿಯ ಮತ್ತು ವಿಶ್ವಾಸಾರ್ಹ ಸರ್ಕಾರಗಳೆನಿಸಿವಂತೆ. ಅಂದರೆ ಈ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಇಂಡೋನೇಷ್ಯಾ, 2ನೇ ಸ್ಥಾನ ಸ್ವಿಟ್ಜರ್ಲೆಂಡ್ ಮತ್ತು 3ನೇ ಸ್ಥಾನ ನಮ್ಮ ಭಾರತದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. OECDದವರು ಈ ಒಂದು ಸಮೀಕ್ಷೆಯನ್ನು ನಡೆಸಿ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಇವರು. ಅದರ ಪ್ರಕಾರ ಕೆಲವು ಅಂಶಗಳು ಇಲ್ಲಿ ಕೊಡಲಾಗಿದೆ. ಇಂಡೋನೇಷ್ಯಾ 80% ಒಂದು ನಂಬಿಕೆಯನ್ನು, ವಿಶ್ವಾಸವನ್ನು ಪಡೆದುಕೊಂಡಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವ ಸರ್ಕಾರ 80%, ಭಾರತ 73%, ಅದು ಮೋದಿ ನೇತೃತ್ವದ ಸರ್ಕಾರ. ಬ್ರಿಟನ್ 40%, ಅಮೆರಿಕ 30%. ಸೊ ನಮ್ಮ ಭಾರತ 3ನೇ ಸ್ಥಾನದಲ್ಲಿದೆ. ಈ ಒಂದು ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಅವರು ಬಿಡುಗಡೆ ಮಾಡಿದ ಒಂದು ಜನರ ನಂಬಿಕೆ ಎಷ್ಟರ ಮಟ್ಟಿಗಿದೆ ಈ ಸರ್ಕಾರದ ಮೇಲೆ, ಆ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತ 73% ಪಡೆದುಕೊಂಡಿದೆ. ಅದು 3ನೇ ಸ್ಥಾನದಲ್ಲಿದೆ. ನಗದು ರಹಿತ ವಹಿವಾಟು, ಡೆಬಿಟ್ ಕ್ರೆಡಿಟ್ ಕಾರ್ಡ್ ವಹಿವಾಟು ಅಲ್ಪ ಏರಿಕೆ. ನೋಟು ರದ್ದತಿ. 2016 ನವೆಂಬರ್ 8ರಂದು 500 ಮತ್ತು 1000 ಮುಖಬೆಲೆಯ ನೋಟುಗಳ ಒಂದು ಚಲಾವಣೆ ರದ್ದು ಮಾಡಿದರು. ನಂತರ ಡಿಜಿಟಲ್ ವಹಿವಾಟು, ನಗದು ರಹಿತ ವಹಿವಾಟು ನೋಡೋದಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳು ಮತ್ತು ಅದಕ್ಕೆ ಉತ್ತೇಜನ ನೀಡೋದಕ್ಕೋಸ್ಕರ ಹಲವಾರು ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರದವರು ನಿರೂಪಿಸಿದರು. ಅದ ನಂತರ ಈಗ ಈ ನೋಟು ರದ್ದತಿಯ ನಂತರ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಒಂದು ವಹಿವಾಟು ನಡೆಯುವ ಪ್ರಮಾಣ ಇದೆ, ಅದು 7% ಏರಿಕೆಯನ್ನು ಕಂಡಿದಂತೆ. ಈ ನೋಡಿ, ಮೊದಲು 2016 ನವೆಂಬರ್ವರೆಗೆ ಒಟ್ಟಾರೆ ಡಿಜಿಟಲ್ ವಹಿವಾಟು ಎಷ್ಟಿತ್ತು ಅಂದರೆ ಕೋಟಿಗಳಲ್ಲಿ 2.24 ಇತ್ತು, ಈಗ 2.75 ಆಗಿದೆಯಂತೆ. ಅದೇ ರೀತಿ UPI, IMPS, ಡೆಬಿಟ್ ಕ್ರೆಡಿಟ್ ಕಾರ್ಡ್ ಇದರಲ್ಲೆಲ್ಲ ಏರಿಕೆಯಾಗಿದೆ. ಸೊ ಟೋಟಲ್ ಆಗಿ ನಗದು ರಹಿತ ವಹಿವಾಟಲ್ಲಿ 7% ಏರಿಕೆಯನ್ನು ಕಂಡಿದಂತೆ. ಯುರೋಪಿಯನ್ ಒಕ್ಕೂಟ ನಮ್ಮ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಒಂದು ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ಮೆಕ್ಯಾನಿಸಮ್ ಅನ್ನು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ಈ ಮೆಕ್ಯಾನಿಸಮ್ ಮುಖಾಂತರ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಕ್ಲೋಸ್ ಕೋಆರ್ಡಿನೇಷನ್, ಒಂದು ಸಹಕಾರವನ್ನು ಬೀಳುತ್ತೆ. ಅದೇ ರೀತಿ ಯುರೋಪಿಯನ್ ಯೂನಿಯನ್ಗೆ ನಮ್ಮ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಪ್ರಮೋಷನ್ ಮತ್ತು ಫೆಸಿಲಿಟೇಷನ್ ಕೊಡಲಾಗುತ್ತದೆ ಈ ಒಂದು ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ಮೆಕ್ಯಾನಿಸಮ್ ಮೂಲಕ. ಸೊ ರಾಯ್ಪುರ್ನ ಸ್ವಾಮಿ ವಿವೇಕಾನಂದ ಏರ್ಪೋರ್ಟ್, ಇದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟೋಟಲ್ ಆಗಿ 49 ಏರ್ಪೋರ್ಟ್ಗಳ ಒಂದು ಸರ್ವೆಯನ್ನು ಮಾಡಲಾಗಿತ್ತು. ಅದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ರಾಯ್ಪುರ್ನ ಸ್ವಾಮಿ ವಿವೇಕಾನಂದ ಏರ್ಪೋರ್ಟ್. 2ನೇ ಸ್ಥಾನ ಉದಯ್ಪುರ್ ಏರ್ಪೋರ್ಟ್, 3ನೇ ಸ್ಥಾನ ಅಮೃತ್ಸರ್, 4ನೇ ಸ್ಥಾನ ಡೆಹ್ರಾಡೂನ್. ಸೊ ಟೋಟಲ್ ಆಗಿ 49 ಏರ್ಪೋರ್ಟ್ಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಈ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸಲ್ಲಿ ರಾಯ್ಪುರ್ನ ಸ್ವಾಮಿ ವಿವೇಕಾನಂದ ಏರ್ಪೋರ್ಟ್. ಸತತವಾಗಿ 2 ವರ್ಷಗಳಿಂದ ಈ ರಾಯ್ಪುರ್ ಏರ್ಪೋರ್ಟ್ 3 ಸರ್ತಿ ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದಂತೆ. ಈ ರಾಯ್ಪುರ್ ಏರ್ಪೋರ್ಟ್ ಇರೋದು ಇದು ಬರೋದು ರಾಯ್ಪುರ್ ಮತ್ತು ನಯಾ ರಾಯ್ಪುರ್ ಮಧ್ಯದಲ್ಲಿ. ಇದು ಛತ್ತೀಸ್ಗಢಲ್ಲಿ ಬರುತ್ತೆ. ರಾಯ್ಪುರ್ ಬರೋದು ಛತ್ತೀಸ್ಗಢಲ್ಲಿ. ಓಕೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್ ಸರ್ವೆ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದು ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಒಂದು ಪರ್ಫಾರ್ಮೆನ್ಸ್ ಆಬ್ಜೆಕ್ಟಿವ್. ಇದನ್ನು ಎವಾಲ್ಯೂಯೇಟ್ ಮಾಡೋದು CSI ಸರ್ವೆ ಮೂಲಕ, ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್ ಸರ್ವೆ ಮೂಲಕ. ಈ ಸರ್ವೆಯನ್ನು ಕಂಡಕ್ಟ್ ಮಾಡೋರು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಇದೆ. ಅಂದರೆ ಯಾರ್ದು ಅಂದರೆ ಅದು ಕಮಿಷನ್ ಮಾಡೋರು
ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಈ ಇಂಡಿಪೆಂಡೆಂಟ್ ಏಜೆನ್ಸಿ ಮೂಲಕ CSI ಸರ್ವೆಯನ್ನು ನಡೆಸಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಒಂದು ಪರ್ಫಾರ್ಮೆನ್ಸ್ ಆಬ್ಜೆಕ್ಟನ್ನು ಮೆಜರ್ ಮಾಡ್ತಾರೆ. ಅದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್ ಸರ್ವೆ. ಈ ಸರ್ವೆಯನ್ನು ಮಾಡಬೇಕಾದ್ರೆ ಕೆಲವು ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಅವು ಪ್ಯಾರಾಮೀಟರ್ಸ್ ಯಾವಂದರೆ ಟ್ರಾನ್ಸ್ಪೋರ್ಟೇಷನ್, ಪ್ಯಾಸೆಂಜರ್ ಫೆಸಿಲಿಟೀಸ್, ಕ್ಲೀನ್ನೆಸ್ ಮತ್ತು ಪಾರ್ಕಿಂಗ್. ಸೊ ಈ ಒಂದು CSI ಸರ್ವೆಯನ್ನು ಕಂಡಕ್ಟ್ ಮಾಡಿದರೆ ಲೇಟೆಸ್ಟ್ ಇರೋ ಒಂದು ಸರ್ವೆ. ಇದು ಜನವರಿಯಿಂದ ಜೂನ್ 2017 ಅವಧಿಗೆ ಮಾಡಲಾಗಿದೆ. ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ರಾಯ್ಪುರ್ನ ಸ್ವಾಮಿ ವಿವೇಕಾನಂದ ಏರ್ಪೋರ್ಟ್. ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಪ್ರತಿ ವರ್ಷ ಜುಲೈ 15ರಂದು ಆಚರಣೆ ಮಾಡಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಯೂತ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದರ ಒಂದು ಇಂಪಾರ್ಟೆನ್ಸ್ ಏನಿದೆ ಬಗ್ಗೆ ಅವೇರ್ನೆಸ್ ಕೊಡೋಗೋಸ್ಕರ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಈ ವರ್ಷದ 2017 ಸಾಲಿನ ವರ್ಲ್ಡ್ಸ್ ಯೂತ್ ಸ್ಕಿಲ್ ಡೇನ ಥೀಮ್ ಸ್ಕಿಲ್ಸ್ ಫಾರ್ ಆಲ್ ಮತ್ತು ಇದರ ಏಮ್ ಏನಂದರೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು, ಎಲ್ಲರಿಗೂ ಒಂದು ಅಪಾರ್ಚುನಿಟಿ ಕೊಟ್ಟು ಅವರ ಟ್ಯಾಲೆಂಟನ್ನು ಡೆವಲಪ್ ಮಾಡೋಗೋಸ್ಕರ ಅಥವಾ ಏನಾದರೂ ಒಂದು ಹೊಸದು ಡಿಸ್ಕವರಿ ಮಾಡೋಗೋಸ್ಕರ ಒಂದು ಅಪಾರ್ಚುನಿಟಿಯನ್ನು ಈ ವರ್ಲ್ಡ್ಸ್ ಯೂತ್ ಸ್ಕಿಲ್ ಡೇ ಮುಖಾಂತರ ಕೊಡಲಾಗುತ್ತದೆ. 2017 ಥೀಮ್ ಏನಂದರೆ ಸ್ಕಿಲ್ಸ್ ಫಾರ್ ಆಲ್. ಈ ವರ್ಲ್ಡ್ಸ್ ಯೂತ್ ಸ್ಕಿಲ್ ಡೇಯನ್ನು ಎಸ್ಟಾಬ್ಲಿಷ್ ಮಾಡಿದವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGAದವರು. ಅದು 2014 ನವೆಂಬರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು. ಇದರ ಮೂಲಕ ಯೂತ್ ಸ್ಕಿಲ್ಸ್ ಡೆವಲಪ್ಮೆಂಟಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಕೊಡೋಗೋಸ್ಕರ UNGAದವರು ವರ್ಲ್ಡ್ ಯೂತ್ ಸ್ಕಿಲ್ ಡೇಯನ್ನು ನವೆಂಬರ್ 2014ರಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂಯಾರ್ಕ್ನಲ್ಲಿ. ಇದು ಫಾರ್ಮೇಷನ್ ಆಗಿದ್ದು 1945ರಲ್ಲಿ, ಅಂದರೆ 72 ವರ್ಷಗಳ ಹಿಂದೆ. ಇದೊಂದು ಪ್ರಿನ್ಸಿಪಲ್ ಆರ್ಗನ್. ಇದರ ಹೆಡ್ ಪ್ರೆಸಿಡೆಂಟ್ ಪೀಟರ್ ಥಾಮ್ಸನ್. ಓಕೆ, ಇದರ ಪೇರೆಂಟ್ ಆರ್ಗನೈಸೇಷನ್ ಯುನೈಟೆಡ್ ನೇಷನ್ಸ್. 8ನೇ ಇಂಟರ್ನ್ಯಾಷನಲ್ ಥಿಯೇಟರ್ ಒಲಿಂಪಿಕ್ಸ್ ಇದನ್ನು ಈ ವರ್ಷ ಅಂದರೆ 2018ರಲ್ಲಿ ಭಾರತ ಮೊಟ್ಟ ಮೊದಲನೇ ಬಾರಿಗೆ ಹೋಸ್ಟನ್ನು ಮಾಡ್ತಾ ಇದೆಯಂತೆ. ಇದು ಸ್ಟಾರ್ಟ್ ಆಗೋದು ಫೆಬ್ರವರಿ 17, 2018ರಲ್ಲಿ. ಅದು 51 ದಿವಸಗಳವರೆಗೆ ಈ ಇಂಟರ್ನ್ಯಾಷನಲ್ ಥಿಯೇಟರ್ ಒಲಿಂಪಿಕ್ಸ್ ನಡೆಯಲಿದೆಯಂತೆ. ಇದನ್ನು ಆರ್ಗನೈಸ್ ಮಾಡ್ತಾ ಇರೋರು ಯೂನಿಯನ್ ಕಲ್ಚರಲ್ ಮಿನಿಸ್ಟರ್ ಒಂದು ಸಹಭಾಗಿತ್ವದಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು. ಈ 2018ರ ಥಿಯೇಟರ್ ಒಲಿಂಪಿಕ್ಸ್ನಲ್ಲಿ ಬೇರೆ ಬೇರೆ ದೇಶಗಳಿಂದ ಅಂದರೆ ವಿಶ್ವದಾದ್ಯಂತ ಅಲ್ಲಿರುವ ಥಿಯೇಟರ್ ಪ್ರೊಡಕ್ಷನ್ಸ್, ಬೆಸ್ಟ್ ಥಿಯೇಟರ್ ಪ್ರೊಡಕ್ಷನ್ಗಳನ್ನು ಶೋಕೇಸ್ ಮಾಡಲಾಗ್ತದಂತೆ ಈ ಒಂದು ಒಲಿಂಪಿಕ್ನಲ್ಲಿ. ಅದೇ ರೀತಿ ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಏನಂದರೆ ನಮ್ಮ ಭಾರತದ ರಿಚ್ನೆಸ್, ಡೈವರ್ಸಿಟಿ ಮತ್ತು ಕಲ್ಚರನ್ನು ಶೋಕೇಸ್ ಮಾಡೋಕ್ಕೋಸ್ಕರ ಇದೊಂದು ಒಳ್ಳೆಯ ಆಪರ್ಚುನಿಟಿ ಇದೆ ಅಂತೆ. ಅದೇ ರೀತಿ ನಮ್ಮ ಭಾರತ ಈ ಒಂದು 8th ಇಂಟರ್ನ್ಯಾಷನಲ್ ಥಿಯೇಟರ್ ಒಲಿಂಪಿಕ್ಸನ್ನು ಆರ್ಗನೈಸ್ ಮಾಡ್ತಾಯಿದೆ. ಇಲ್ಲಿ ನಮ್ಮ ಭಾರತದಲ್ಲಿರುವ 15 ಡಿಫ್ರೆಂಟ್ ಸಿಟಿಗಳಿಂದ ಅಂದರೆ ಡೆಲ್ಲಿ, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ ಮತ್ತು ಚೆನ್ನೈಗಳಿಂದ ಬೇರೆ ಬೇರೆ ದೇಶಗಳ ಒಂದು 500 ಶೋಗಳನ್ನು ಹೋಸ್ಟ್ ಮಾಡಲಾಗುತ್ತಂತೆ, ಅಂದರೆ ತೋರಿಸಲಾಗುತ್ತಂತೆ ಈ ಒಂದು 8th ಇಂಟರ್ನ್ಯಾಷನಲ್ ಥಿಯೇಟರ್ ಒಲಿಂಪಿಕ್ಸ್ನಲ್ಲಿ. ಸೊ ನೆನಪಿಟ್ಕೊಟ್ರಿ, 8ನೇ ಆವೃತ್ತಿಯ ಇಂಟರ್ನ್ಯಾಷನಲ್ ಥಿಯೇಟರ್ ಒಲಿಂಪಿಕ್ಸನ್ನು ಹೋಸ್ಟ್ ಮಾಡ್ತಾ ಇರೋರು ನಮ್ಮ ಭಾರತ. ಅದು ಮೊಟ್ಟ ಮೊದಲನೇ ಬಾರಿಗೆ ಅದು ನಡೆಯುವುದು ಫೆಬ್ರವರಿ 17, 2018ರಿಂದ. ಆರ್ಗನೈಸ್ ಮಾಡ್ತಾ ಇರೋರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು. ಥಿಯೇಟರ್ ಒಲಿಂಪಿಕ್ಸ್ ಇದು ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್. ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಡಿ ಒಂದು ಹಬ್ಬದಲ್ಲಿ ನಮ್ಮ ವಿಶ್ವದಲ್ಲಿರುವ ಅತ್ಯಂತ ಫೈನೆಸ್ಟ್ ಪ್ರೊಡಕ್ಷನ್ಗಳನ್ನು ಇಲ್ಲಿ ಶೋಕೇಸ್ ಮಾಡಲಾಗ್ತದಂತೆ. ಈ ಥಿಯೇಟರ್ ಒಲಿಂಪಿಕ್ಸನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1993ರಲ್ಲಿ. ಅದು ಗ್ರೀಸ್ನ ಡೆಲ್ಬಿದಲ್ಲಿ. ಇದನ್ನು ಇನಿಷಿಯೇಟಿವ್ ಮಾಡಿದವರು ಗ್ರೀಕ್ ಥಿಯೇಟರ್ ಡೈರೆಕ್ಟರ್ ಥಿಯೋಡೋರಸ್ ಟರ್ಜೋಪೋಲಸ್. ಮೊಟ್ಟ ಮೊದಲ ಥಿಯೇಟರ್ ಒಲಿಂಪಿಕ್ಸ್ ಹಬ್ಬವನ್ನು ಹೋಸ್ಟ್ ಮಾಡಿದ್ದು ಗ್ರೀಸ್ನವರು. ಅದು 1995ರಲ್ಲಿ. ನಂತರ ಜಪಾನ್ನಲ್ಲಿ 1999ರಲ್ಲಿ, ರಷ್ಯಾ 2001ರಲ್ಲಿ, ಟರ್ಕಿ 2006ರಲ್ಲಿ, ಸೌತ್ ಕೊರಿಯಾ 2010ರಲ್ಲಿ, ಚೀನಾ 2014ರಲ್ಲಿ, 7th ಎಡಿಷನ್ ಅನ್ನು ಪೋಲೆಂಡ್ನಲ್ಲಿ ಆಯಿತು, ಅದು 2016ರಲ್ಲಿ. ಈಗ 8ನೇ ಆವೃತ್ತಿ 8th ಎಡಿಷನ್ ನಮ್ಮ ಭಾರತದವರು ಹೋಸ್ಟ್ ಮಾಡ್ತಿದ್ದಾರೆ, ಅದು ಥಿಯೇಟರ್ ಒಲಿಂಪಿಕ್ಸ್. ಯೂನಿಯನ್ ಗೌರ್ಮೆಂಟ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಪ್ರೊವೈಡ್ ಮಾಡೋಕ್ಕೋಸ್ಕರ ಒಂದು ಹೊಸ ವಿಂಗನ್ನು ಸೆಟಪ್ ಮಾಡ್ತಿದ್ದಾರೆ. ಅದರ ಹೆಸರು ಡೈರೆಕ್ಟರೇಟ್ ಜನರಲ್ ಆಫ್ ಅನಾಲಿಟಿಕ್ಸ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈ ವಿಂಗು ಇಂಟೆಲಿಜೆನ್ಸ್ ಇನ್ಪುಟ್ಸನ್ನು ಪ್ರೊವೈಡ್ ಮಾಡುತ್ತೆ. ಇದರ ಮುಖಾಂತರ ಟ್ಯಾಕ್ಸ್ ಎವಡರ್ಸ್ ವಿರುದ್ಧ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳೋಕ್ಕೆ ಬಹಳ ಸಹಾಯವಾಗಲಿದಂತೆ. ಈ ವಿಂಗನ್ನು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮರ್ಸ್ ಒಂದು ಅಂಡರಲ್ಲಿ ಸೆಟಪ್ ಮಾಡಲಾಗ್ತದೆ. ಅದೇ ರೀತಿ
ಇದು ಒಂದು ಬಿಗ್ ಡಾಟಾ ಅನಾಲಿಟಿಕ್ಸ್ ಕೂಡ ಮಾಡುತ್ತೆ. ಈ ಒಂದು ಟ್ಯಾಕ್ಸ್ಮನ್ಗಳಿಗೆ ಒಂದು ಬೆಟರ್ ಪಾಲಿಸಿ ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಈ ಹೊಸ ವಿಂಗ್, ಅದರ ಹೆಸರು ಡೈರೆಕ್ಟರೇಟ್ ಜನರಲ್ ಆಫ್ ಅನಾಲಿಟಿಕ್ಸ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ವಿಂಬಲ್ಡನ್ ಟೂರ್ನಮೆಂಟ್ ಅಲ್ಲಿ 2017ರ ವಿಂಬಲ್ಡನ್ ಟೂರ್ನಮೆಂಟ್ ಅಲ್ಲಿ ರೋಜರ್ ಫೆಡರರ್ ಅವರು ಮೆನ್ಸ್ ಸಿಂಗಲ್ಸ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ವಿಂಬಲ್ಡನ್ ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಅದು 8ನೇ ವಿಂಬಲ್ಡನ್ ಕಿರೀಟವನ್ನು ರೋಜರ್ ಫೆಡರರ್ ಅಂತೆ ಇವರು ಮೆನ್ಸ್ ಸಿಂಗಲ್ ಕ್ಯಾಟಗರಿಯಲ್ಲಿ ಪಡೆದುಕೊಂಡಿದ್ದಾರೆ. ಅದೇ ರೀತಿ ವುಮೆನ್ ಸಿಂಗಲ್ ಅಲ್ಲಿ ಸ್ಪೇನ್ನ ಗರ್ಬಿನಾ ಮುಗುರುಜಾ ಇವರು ವೀನಸ್ ವಿಲಿಯಮ್ಸನ್ನ ಸೋಲಿಸಿ ಡಿಫೀಟ್ ಅನ್ನು ಮಾಡಿ ಈ ವುಮೆನ್ ಸಿಂಗಲ್ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ, ವಿಂಬಲ್ಡನ್ ಪ್ರಶಸ್ತಿಯನ್ನು. ಅದೇ ರೀತಿ ಮೆನ್ಸ್ ಡಬಲ್ ಅಲ್ಲಿ ತುಜಾಸ್ಕ್ ಕುಬೋತ್ ಇವರು ಪೋಲೆಂಡ್ನವರು, ಅದೇ ರೀತಿ ಮಾರ್ಸೆಲೋ ಮೆಲೋ ಇಬ್ಬರು ಈ ಒಂದು ಪೇರು ಒಲಿವರ್ ಮಾರ್ಯಾಕ್ ಇವರು ಆಸ್ಟ್ರೇಲಿಯಾದವರು ಮತ್ತು ಕ್ರೊಟಿಯಾದ ಮೇಟ್ ಪ್ಯಾವಿಕ್ ಇವರನ್ನ ಸೋಲಿಸಿ ಮೆನ್ಸ್ ಡಬಲ್ ಅಲ್ಲಿ ವಿಂಬಲ್ಡನ್ ಟೈಟಲ್ನ ಪಡೆದುಕೊಂಡಿದ್ದಾರೆ. ವುಮೆನ್ಸ್ ಡಬಲ್ಸ್ ಅಲ್ಲಿ ರಷ್ಯನ್ ಪೇರಾದ ಎಕಟೇರಿಯನ್ ಮಕರೋವಾ ಮತ್ತು ಎಲೆನಾ ವೆಸ್ನಿನಾ ಇವರು ಚೈನೀಸ್ ತೈಪಿಯಾದ ಚಾನ್ ಹೋಚಿಂಗ್ ಮತ್ತು ರೊಮೇನಿಯಾದ ಮೋನಿಕಾ ನಿಕುಲ್ಸ್ಕು ಇವರನ್ನ ಸೋಲಿಸಿ ವುಮೆನ್ಸ್ ಡಬಲ್ಸ್ ಅಲ್ಲಿ ವಿಂಬಲ್ಡನ್ ಟೈಟಲನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಮಿಕ್ಸ್ಡ್ ಡಬಲ್ಸ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಜಾಮಿ ಮುರೆ, ಸ್ವಿಟ್ಜರ್ಲೆಂಡ್ನ ಮಾರ್ಟಿನಾ ಹಿಂಗಿಸ್ ಇವರು, ಹೆನ್ರಿ ಕೊಟ್ಟಿನೆನ್ ಇವರು ಫಿನ್ಲ್ಯಾಂಡ್ದವರು, ಅದೇ ರೀತಿ ಯುನೈಟೆಡ್ ಕಿಂಗ್ಡಮ್ನ ಹೇದರ್ ವ್ಯಾಟ್ಸನ್ ಇವರನ್ನ ಸೋಲಿಸಿ ಮಿಕ್ಸ್ಡ್ ಡಬಲ್ಸ್ನಲ್ಲಿ ವಿಂಬಲ್ಡನ್ ಟೈಟಲನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆದ ಪೆಂಟಲ್ ಹರಿಕೃಷ್ಣ ಇವರು ಫಿಡೆ ಗ್ರ್ಯಾನ್ ಪಿ ಚೆಸ್ ಟೂರ್ನಿಯಲ್ಲಿ ರಷ್ಯಾದ ಡೆಮಿಟ್ರಿ ಜೊಂಕೋವಿಕ್ ಅವರ ಎದುರು ಒಂದು ಅಂತಿಮ ಸುತ್ತಿನ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಜಂಟಿ 4ನೇ ಸ್ಥಾನವನ್ನು ಗಳಿಸಿದ್ದಾರೆ. ಅಂದರೆ ಈ ಅಂತಿಮ ಪಂದ್ಯದಲ್ಲಿ ಡ್ರಾ ಆಗಿದೆ. ಅವರ ಎದುರಾಳಿ ರಷ್ಯಾದ ಡಿಮಿಟ್ರಿ ಜೊಕೋವಿಕ್. ಸೊ ಇದರ ಮೂಲಕ ಹರಿಕೃಷ್ಣ ಅವರಿಗೆ ಫಿಡೆ ಗ್ರ್ಯಾನ್ ಪ್ರಿ ಚೆಸ್ ಟೂರ್ನಿಯಲ್ಲಿ ಜಂಟಿ 4ನೇ ಸ್ಥಾನವನ್ನು ಅವರಿಗೆ ದೊರೆತಿದೆ. ನಮ್ಮ ಭಾರತದ ಹರಿಂದರ್ ಪಾಲ್ ಸಂಧು ಅವರು ವಿಕ್ಟೋರಿಯಾ ಓಪನ್ ಸ್ಕ್ವಾಷ್ ಟೂರ್ನಿಯಲ್ಲಿ ಅಗ್ರ ಶ್ರೇಯಾಂಕ ಆಟಗಾರರಾದ ಆಸ್ಟ್ರೇಲಿಯಾದ ರೆಕ್ಸ್ ಹೆಡ್ರಿಕ್ ಅವರನ್ನ ಮಣಿಸಿ ಫೈನಲ್ ಪಂದ್ಯದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಅಂದರೆ ವಿಕ್ಟೋರಿಯನ್ ಓಪನ್ ಸ್ಕ್ವಾಷ್ ಟೂರ್ನಿಯಲ್ಲಿ ಹರಿಂದರ್ ಸಂಧು ಅವರು ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ವಿಜ್ಞಾನಿಗಳು ಪೆನಿನ್ಸುಲಾರ್ ಅಲ್ಲಿ ಏನು ಸರೌಂಡಿಂಗ್ ಅಲ್ಲಿ ನೀರನ್ನು ಏನಿದೆ ಆ ನೀರು ಆವರ್ತಿಯಾಗಿದ್ದಿದೆ, ಅಲ್ಲಿ ಆ ನೀರಿನೊಳಗೆ ಪ್ರೆಸೆನ್ಸ್ ಆಫ್ ಮಿಲಿಯನ್ಸ್ ಆಫ್ ಟೋನ್ಸ್ ಆಫ್ ಪ್ರೀಶಿಯಸ್ ಮೆಟಲ್ಸ್ ಅಂದರೆ ಪ್ರೀಸಿಯಸ್ ಮೆಟಲ್ಸ್ ಮತ್ತು ಮಿನರಲ್ಸ್ ಅಲ್ಲಿ ಪತ್ತೆಯನ್ನು ಮಾಡಿದರೆ ಡಿಸ್ಕವರ್ ಮಾಡಿದ್ದಿಲ್ಲ. ಅಂದರೆ ಪೆನಿನ್ಸುಲಾರ್ ಏನಿದೆ ಅದರ ಸರೌಂಡಿಂಗ್ ಅಲ್ಲಿ ನೀರೇನಿದೆ ಆ ನೀರಿನಲ್ಲಿ ಫಸ್ಟ್ ಟೈಮ್ 2014ರಲ್ಲಿ ಮರೈನ್ ರೀಸಸ್ ಅನ್ನ ಈ ಒಂದು ಪ್ರೆಸೆನ್ಸ್ ಇರೋದನ್ನ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡಿದ್ದು ಮಂಗಳೂರು, ಚೆನ್ನೈ, ಮನ್ನಾರ್ ಬೆಸಿನ್, ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ ಮತ್ತು ಅದೇ ರೀತಿ ಲಕ್ಷದ್ವೀಪ್ ಅರೌಂಡಲ್ಲಿ. ಈಗ ಪೆನಿನ್ಸುಲರ್ ಸರೌಂಡಿಂಗ್ ಅಲ್ಲಿರುವ ನೀರಿನಲ್ಲಿ ಅಲ್ಲಿ ಈ ಒಂದು ಮಿಲಿಯನ್ಸ್ ಆಫ್ ಟೋನ್ಸ್ ಆಫ್ ಪ್ರೀಶಿಯಸ್ ಮೆಟಲ್ಸ್ ಮತ್ತು ಮಿನರಲ್ಸ್ ಅನ್ನು ಅಲ್ಲಿ ಡಿಸ್ಕವರ್ ಮಾಡಿದರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೈಂಟಿಸ್ಟ್ಗಳು. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ನಮ್ಮ ಭಾರತದಲ್ಲಿ. ಇದು ಮಿನಿಸ್ಟ್ರಿ ಆಫ್ ಮೈನ್ಸ್ ಫಾರ್ ಕಂಡಕ್ಟಿಂಗ್ ಜಿಯೋಲಾಜಿಕಲ್ ಸರ್ವೇಸ್ ಅಂಡ್ ಸ್ಟಡೀಸ್ಗೆ ಅಟ್ಯಾಚ್ ಆಗಿದೆ. ಇದು ವಿಶ್ವದಲ್ಲಿರುವ ಅರ್ತ್ ಸೈನ್ಸ್ ಸರ್ವೆ ಮತ್ತು ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ಇದೊಂದು ಪ್ರೀಮಿಯರ್ ಆರ್ಗನೈಸೇಷನ್, ಅದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1851ರಲ್ಲಿ ಮತ್ತು ಇದು ಅತ್ಯಂತ ಹಳೆಯ ಒಂದು ಆರ್ಗನೈಸೇಷನ್. ವಿಶ್ವದಲ್ಲಿರುವ ಅತ್ಯಂತ ಹಳೆಯ ಆರ್ಗನೈಸೇಷನ್ಗಳಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಹಿತ ಒಂದು ಹಳೆಯ ಆರ್ಗನೈಸೇಷನ್. ಸೊ ನೆನ್ಪಿಟ್ಕೊಡ್ರಿ, ಕ್ವಶನ್ ಕೇಳ್ಬೋದು. ಅದೇ ರೀತಿ ದೇಶದಲ್ಲಿ ಸೆಕೆಂಡ್ ಓಲ್ಡೆಸ್ಟ್ ಸರ್ವೆ ಇನ್ಸ್ಟಿಟ್ಯೂಟ್ ಅಂತೆ, ಅಂದರೆ ನಮ್ಮ ದೇಶದಲ್ಲಿ 2ನೇ ಅತ್ಯಂತ ಹಳೆಯ ಒಂದು ಸರ್ವೆ ಇನ್ಸ್ಟಿಟ್ಯೂಷನ್, ಒಂದು ಸಂಸ್ಥೆ. ಇದರ ಮೇನ್ ಫಂಕ್ಷನ್ ಏನಂದರೆ ನ್ಯಾಷನಲ್ ಜಿಯೋ ಸೈಂಟಿಫಿಕ್ ಇನ್ಫಾರ್ಮೇಷನ್ ಮತ್ತು ಮಿನರಲ್ ರಿಸೋರ್ಸ್ ಅಸೆಸ್ಮೆಂಟ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರುತ್ತೆ. ಅಂದರೆ ಅದಕ್ಕೆ ರಿಲೇಟೆಡ್ ಇರುವ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರುತ್ತೆ ಈ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ನಮ್ಮ ಭಾರತದ ರಾಷ್ಟ್ರಪತಿ ಅವರು ಫ್ಯೂಚರ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಕಂಪೇರಿಟಿವ್ ಆ್ಯಂಡ್ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್ಸ್ ಎಂಬ ಒಂದು ಪುಸ್ತಕವನ್ನು ಅವರು ನೋಬೆಲ್ ಲಾರೇಟ್ ಪ್ರೊಫೆಸರ್ ಅಮರ್ತ್ಯ ಸೇನ್ ಅವರಿಂದ ಈ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿ ಫಸ್ಟ್ ಕಾಪಿಯನ್ನು ಇವರು
ನಮ್ಮ ರಾಷ್ಟ್ರಪತಿ ಪ್ರಧಾನಿ ಅವರಿಗೆ ಕೊಡ್ತಾರಂತೆ. ಈ ಪುಸ್ತಕ ಬೇರೆ ದೇಶ ಮತ್ತು ನಮ್ಮ ಭಾರತದ ಎಜುಕೇಷನಿಸ್ಟ್, ಸ್ಕಾಲರ್ಸ್ ಮತ್ತು ಪ್ರಾಕ್ಟೀಷನರ್ಸ್ ಅವರ ಒಂದು ರಿಸರ್ಚ್ ವರ್ಕ್ ಮತ್ತು ಅದೇ ರೀತಿ ಅಕಾಡೆಮಿಕ್ ವರ್ಕ್ ಬಗ್ಗೆ ಈ ಒಂದು ಬುಕ್ಕಲ್ಲಿ ಅಳವಡಿಸಲಾಗಿದಂತೆ. ಈ ಪುಸ್ತಕ ನಮ್ಮ ಭಾರತ ಯೂನಿವರ್ಸಿಟಿಗಳಿವೆ, ಭಾರತದ ಯೂನಿವರ್ಸಿಟಿ, ಇಂಡಿಯನ್ ಯೂನಿವರ್ಸಿಟೀಸ್, ಅವರು ಏನೇನು ಇಶ್ಯೂಗಳನ್ನು ಫೇಸ್ ಮಾಡ್ತಾರೆ ಅದನ್ನು ಈ ಒಂದು ಪುಸ್ತಕದಲ್ಲಿ ಹೈಲೈಟ್ಸ್ ಮಾಡಲಾಗಿದಂತೆ, ಅದರ ಬಗ್ಗೆ ಕೊಡಲಾಗಿದೆ. ಅದೇ ರೀತಿ ಹೈಯರ್ ಎಜುಕೇಷನ್ಗೋಸ್ಕರ ಈ ಒಂದು ಪುಸ್ತಕ ಬಹಳ ಸಹಕಾರಿಯಾಗಲಿದಂತೆ. ಈ ಪುಸ್ತಕದ ಹೆಸರು ಫ್ಯೂಚರ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಕಂಪೇರಿಟಿವ್ ಆ್ಯಂಡ್ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್ಸ್. ಈ ಪುಸ್ತಕವನ್ನು ಸಂಕಲನ ಮಾಡಿದವರು ಪ್ರೊಫೆಸರ್ ಡಾಕ್ಟರ್ ಸಿ ರಾಜ್ಕುಮಾರ್. ಇವರು JGU ಯೂನಿವರ್ಸಿಟಿನ ವೈಸ್ ಚಾನ್ಸಲರ್. ಈ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿದವರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್. ಕ್ವಶನ್ ಯಾವ ಥರ ಕೇಳೋದಂದರೆ, ಇತ್ತೀಚೆಗೆ ನಮ್ಮ ಭಾರತದ ರಾಷ್ಟ್ರಪತಿಯವರು ಒಂದು ಪುಸ್ತಕವನ್ನು ರಿಸೀವ್ ಮಾಡಿದ್ರು. ಅದು ಒಬ್ಬರು ನೋಬೆಲ್ ಲಾರೆಟ್, ನೋಬೆಲ್ ಪುರಸ್ಕೃತರು, ಅವರ ಹೆಸರು ಪ್ರೊಫೆಸರ್ ಅಮರ್ತ್ಯನ್ ಸೇನ್. ಆ ಪುಸ್ತಕದ ಹೆಸರೇನಂತ ಕೇಳ್ಬೋದು, ಅಥವಾ ಆ ಪುಸ್ತಕ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಸೊ ಆ ಪುಸ್ತಕದಲ್ಲಿ ಏನಿದೆ ಅಂದರೆ, ಬೇರೆ ದೇಶಗಳ ಮತ್ತು ನಮ್ಮ ಭಾರತದ ಪ್ರಾಕ್ಟೀಷನರ್ಸ್, ಎಜುಕೇಷನಿಸ್ಟ್ ಮತ್ತು ಸ್ಕಾಲರ್ಸ್ನ ಒಂದು ರಿಸರ್ಚ್ ವರ್ಕ್ ಮತ್ತು ಅಕಾಡೆಮಿಕ್ ವರ್ಕ್ ಆ ಒಂದು ಪುಸ್ತಕದಲ್ಲಿದೆ. ಅದು ನಮ್ಮ ಭಾರತದ ಯೂನಿವರ್ಸಿಟಿಗಳು ಏನೇನು ಇಶ್ಯೂಗಳು ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ಹೈಲೈಟ್ ಮಾಡುತ್ತೆ, ಮತ್ತು ಹೈಯರ್ ಎಜುಕೇಷನ್ಗೋಸ್ಕರ ಅದು ಒಂದು ಬಹಳ ಸಹಕಾರಿಯಾಗಲಿದಂತೆ. ಮಯನ್ಮಾರ್ ರಕ್ಷಣಾ ಸೇವೆಯ ವರಿಷ್ಠ ಕಮಾಂಡರ್ ಸೀನಿಯರ್ ಜನರಲ್ ಮಿನ್ ಆಂಗ್ ಹೀಲಾಂಗ್ ರಿಂದ ಪ್ರಧಾನಿ ಭೇಟಿ. ಸೊ ಪ್ರಧಾನಿ ಅವರು ಈ ಜನರಲ್ ಮಿನ್ ಆಂಗ್ ಹೀಲಾಂಗ್ ಇವರು ಈ ಮಯನ್ಮಾರ್ನ ರಕ್ಷಣಾ ಸೇವೆಯ ವರಿಷ್ಠ ಕಮಾಂಡರ್ ಸೀನಿಯರ್, ಇವರು ಭೇಟಿಯಾಗಿದ್ದಾರೆ ನಮ್ಮ ಪ್ರಧಾನಿ ಅವರಿಗೆ. ಸೊ ನಾವು ಇಲ್ಲಿ ಮಯನ್ಮಾರ್ ಎಲ್ಲಿದೆ ಅದರ ಮ್ಯಾಪನ್ನು ನಾವು ತಿಳ್ಕೊಳ್ಳೋಣ. ಮಯನ್ಮಾರ್ ಮ್ಯಾಪಲ್ಲಿ ನೋಡಿ, ಮಯನ್ಮಾರ್ ಇರೋದು ನಮ್ಮ ಭಾರತ ಒಂದು ನೆರೆ ರಾಷ್ಟ್ರ ಮಯನ್ಮಾರ್. ಸೊ ಇಲ್ಲಿ ಬಾಂಗ್ಲಾದೇಶ ಇದೆ, ಇಲ್ಲಿ ಇಂಡಿಯಾ ಇದೆ. ಮಯನ್ಮಾರ್ನ ಕ್ಯಾಪಿಟಲ್ ನಯಾಪಿಡಾ. ಓಕೆ, ಪ್ರೊನೌನ್ಸಿಯೇಷನ್ ನೋಡಿ, ಕರೆಕ್ಟಾಗಿ ನನಗೂ ಬರಲ್ಲ. ಓಕೆ, ಸೊ ಇಲ್ಲಿ ಚೀನಾ ಇದೆ, ವಿಯೆಟ್ನಾಂ, ಲಾವೋಸ್, ಥೈಲ್ಯಾಂಡ್ ಕೆಳಗಡೆ ಇದೆ, ಯಾಂಗೋನ್. ಸೊ ಇವೆಲ್ಲ ನೆರೆ ರಾಷ್ಟ್ರಗಳು. ಸೊ ಮಯನ್ಮಾರ್ನ ಕ್ಯಾಪಿಟಲ್ ನಯಾಪಿಡಾ. ಫೌಂಡೇಶನ್ ಡೇ ಆಫ್ ICAR, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್. ICARನ 89ನೇ ಫೌಂಡೇಶನ್ ಡೇ ದಿವಸ ಅಗ್ರಿಕಲ್ಚರಲ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಮಿನಿಸ್ಟರ್ ಆದ ಶ್ರೀ ರಾಧಾ ಮೋಹನ್ ಸಿಂಗ್ ಅವರು ಅಡ್ರೆಸ್ ಅನ್ನು ಮಾಡಿದ್ದಾರೆ ಈ ಒಂದು ಗ್ಯಾದರಿಂಗ್ ಕುರಿತು. ಸೊ ICAR ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICAR ಇದೊಂದು ಆಟೋನಮಸ್ ಬಾಡಿ. ಅಗ್ರಿಕಲ್ಚರಲ್ ಎಜುಕೇಷನ್ ಮತ್ತು ರಿಸರ್ಚ್ಗೆ ಕೋಆರ್ಡಿನೇಟ್ ಮಾಡುತ್ತೆ. ಇದು ರಿಪೋರ್ಟ್ ಮಾಡುವುದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಮತ್ತು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ಗೆ ಈ ICAR ರಿಪೋರ್ಟ್ ಮಾಡುತ್ತೆ. ಇದರ ಪ್ರೆಸಿಡೆಂಟ್ ಆಗಿ ಸರ್ವ್ ಮಾಡೋರು ಯೂನಿಯನ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರಲ್. ನಮ್ಮ ವಿಶ್ವದಲ್ಲಿ ಅತ್ಯಂತ ಒಂದು ದೊಡ್ಡ ಲಾರ್ಜೆಸ್ಟ್ ನೆಟ್ವರ್ಕು ಈ ಒಂದು ಸಂಸ್ಥೆ. ಎದಕ್ಕಂದರೆ ಅಗ್ರಿಕಲ್ಚರ್ ರಿಸರ್ಚ್ಗೆ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ. ಅಂದರೆ ಅಗ್ರಿಕಲ್ಚರ್ ರಿಸರ್ಚ್ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಒಂದು ಅತ್ಯಂತ ಲಾರ್ಜೆಸ್ಟ್ ನೆಟ್ವರ್ಕ್ ಆಗಿ ಕೆಲಸವನ್ನು ಮಾಡೋದು ಇಡೀ ವಿಶ್ವದಲ್ಲೇ ಇರುವ ಒಂದು ಸಂಸ್ಥೆ ಯಾವುದಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಇದಕ್ಕೆ ಮುಂಚೆ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಕರಿತಿದ್ರು. ನೆನ್ಪಿಟ್ಕೊಡ್ರಿ, ಈ ಒಂದು ಕ್ವಶನ್ ಅನ್ನು ಕೇಳಿದ್ರು ಯಾವುದೋ ಒಂದು ಎಕ್ಸಾಮಲ್ಲಿ. ಅಂದರೆ ICARಗೆ ಮೊದಲು ಏನಂತ ಕರಿತೀರಂತ ಒಂದು ಕ್ವಶನ್ ಕೇಳಿದ್ರು. ಮೊದಲು ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಕರೀತಾರೆ. ಈ ICAR ಇದರ ಒಂದು ಮೋಟೋ ಏನಂದರೆ ಅಗ್ರಿ ಸರ್ಚ್ ವಿತ್ ಎ ಹ್ಯೂಮನ್ ಟಚ್. ಇದು ಒಂದು ರಿಜಿಸ್ಟರ್ಡ್ ಸೊಸೈಟಿ. ಎಸ್ಟಾಬ್ಲಿಷ್ ಆಗಿದ್ದು 1929ರಲ್ಲಿ. ಇದರ ಪ್ರೆಸಿಡೆಂಟ್ ರಾಧಾ ಮೋಹನ್ ಸಿಂಗ್, ಇವರು ಯೂನಿಯನ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್. ಇದರ ಲೊಕೇಶನ್ ನ್ಯೂ ದೆಹಲಿಯಲ್ಲಿದೆ. ಇದರ ಕ್ಯಾಂಪಸ್ ಅರ್ಬನ್ ಸಿಟಿಯಲ್ಲಿದೆ. ಇದಕ್ಕೆ ನಿಕ್ ನೇಮ್ ಇರೋದು ICAR, ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ನಮ್ಮ ಭಾರತದ ಮೊಟ್ಟ ಮೊದಲ ಸೋಲಾರ್ ಪವರ್ಡ್ 1600 ಹಾರ್ಸ್ ಪವರ್ ಡೀಸೆಲ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ DUME ಬ್ರೋಡ್ ಗಾಜ್ ಟ್ರೈನನ್ನು ಲಾಂಚ್ ಮಾಡಿದ್ದಾರೆ. ಅದು ಲಾಂಚ್ ಮಾಡಿದ್ದು ಸಫ್ದರ್ಗಂಜ್ ರೈಲ್ವೆ ಸ್ಟೇಷನಿಂದ ಟು ಪ್ರಮೋಟ್ ಯಾವುದಕ್ಕೆ ಕ್ಲೀನ್ ಆ್ಯಂಡ್ ರಿನ್ಯೂವಲ್ ಎನರ್ಜಿ ಪ್ರಮೋಟ್ ಮಾಡೋಕ್ಕೋಸ್ಕರ ಸಫ್ದರ್ಜಂಗ್ ರೈಲ್ವೆ ಸ್ಟೇಷನ್ನಿಂದ ರೈಲ್ವೆ ಇಲಾಖೆ ಭಾರತದ ಮೊಟ್ಟ ಮೊದಲ ಸೋಲಾರ್ ಪವರ್ಡ್ 1600 HP ಡೀಸೆಲ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಬ್ರೋಡ್ ಗಾಜ್ ಟ್ರೈನನ್ನು ಲಾಂಚ್ ಮಾಡಿದರೆ. ಇದರ ಬಗ್ಗೆ ಮೊದಲು ನೀನೇ ಸಹಿತ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಇದನ್ನು ಪ್ರತಿ ವರ್ಷ ಜುಲೈ 15ರಂದು ಆಚರಣೆ ಮಾಡಲಾಗ್ತದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಯೂತ್ ಸ್ಕಿಲ್ಸ್ ಡೆವಲಪ್ಮೆಂಟ್ನಲ್ಲಿ ಇನ್ವೆಸ್ಟ್ ಏನು ಮಾಡ್ತಾರೆ, ಅದರ ಇಂಪಾರ್ಟೆನ್ಸ್ ಏನಿದೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಪ್ರತಿ ವರ್ಷ ಜುಲೈ 15ರಂದು ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇಯನ್ನು ಆಚರಣೆ ಮಾಡಲಾಗ್ತದೆ. ಇದರ ಥೀಮ್ 2017ರ ಥೀಮ್ ಏನಂದರೆ
ಸ್ಕಿಲ್ಸ್ ಫಾರ್ ದ ಫ್ಯೂಚರ್ ಆಫ್ ವರ್ಕ್. ಸುಂದರ್ ಸಿಂಗ್ ಇವರು 2017ರ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು ಯಾವ ಸ್ಪೋರ್ಟ್ಗೆ ಅಸೋಸಿಯೇಟ್ ಆಗಿದ್ದಾರೆ? ಇವರು ಜೆವೆಲಿನ್ ಥ್ರೋ ಅಲ್ಲಿ 2017ರ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಸುಂದರ್ ಸಿಂಗ್ ಅವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಈ 2017ರ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆದಿದ್ದು ಯುಕೆಯ ಲಂಡನ್ನಲ್ಲಿ. ಇದರಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡವರು ಶ್ರೀಲಂಕಾದ ದಿನೇಶ್ ಪ್ರಿಯಾಂತ್ ಹೆರೆಟ್. ಅದೇ ರೀತಿ 3ನೇ ಸ್ಥಾನ ಗುವೋ ಚಾಲಿಂಗ್ ಆಫ್ ಚೀನಾದ ಗುವೋ ಚಾಲಿಂಗ್ ಇವರು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಒಂದು 2017ರ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅದು ಜೆವೆಲಿನ್ ಥ್ರೋನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸುಂದರ್ ಸಿಂಗ್ ಅವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು ನಮ್ಮ ಭಾರತದವರು. ಲಿಲ್ಲಿ ಸಿಂಗ್ ಇವರೊಬ್ಬರು ಇಂಡಿಯನ್ ಒರಿಜಿನ್ ಕೆನಡಿಯನ್ ಯೂಟ್ಯೂಬ್ ಸ್ಟಾರ್. ಇವರು ಯುನಿಸೆಫ್ನ ಗ್ಲೋಬಲ್ ಗುಡ್ ವಿಲ್ ಅಂಬಾಸಿಡರ್ ಆಗಿ ನೇಮಕರಾಗಿದ್ದಾರೆ. ಈ ಒಂದು ಇವೆಂಟ್ ಅನ್ನು ನಡೆದಿದ್ದು ನ್ಯೂದೆಹಲಿಯಲ್ಲಿ. ಅಂದರೆ ಈ ಒಂದು ಸ್ಪೆಷಲ್ ಇವೆಂಟ್ ನ್ಯೂದೆಹಲಿಯಲ್ಲಿ ನಡೆದ ಸ್ಪೆಷಲ್ ಇವೆಂಟ್ ಅಲ್ಲಿ ಯುನಿಸೆಫ್ ಗ್ಲೋಬಲ್ ಗುಡ್ ವಿಲ್ ಅಂಬಾಸಿಡರ್ ಆಗಿ ಇಂಡಿಯನ್ ಒರಿಜಿನ್ ಕೆನಡಿಯನ್ ಯೂಟ್ಯೂಬ್ ಸ್ಟಾರ್ ಆದ ಲಿಲ್ಲಿ ಸಿಂಗ್ ಅವರು ಅಪಾಯಿಂಟ್ ಆಗಿದ್ದಾರೆ. ಬಿಲಾಲ್ ಡಾರ್ ಇವರೊಬ್ಬರು 18 year old ರ್ಯಾಕ್ ಪಿಕ್ಕರ್ ಅಂದರೆ ಇಲ್ಲಿ ನೋಡಿ, ಅಂದರೆ ಕಸಗಳನ್ನು ಮಟೀರಿಯಲ್ಸ್ಗಳನ್ನು ಈ ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ, ಅವರಿಗೆ ರ್ಯಾಕ್ ಪಿಕ್ಕರ್ ಅಂತ ಕರೀತಾರೆ. ಇವರನ್ನು ಶ್ರೀನಗರ್ ಮುನ್ಸಿಪಲ್ ಕಾರ್ಪೊರೇಷನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವರಿಗೆ ಅಪಾಯಿಂಟ್ ಮಾಡಲಾಗಿದಂತೆ. ಭಾರತೀಯ ರೈಲ್ವೆ ಇಲಾಖೆದವರು ಒಂದು ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಿದರೆ. ಅದರ ಹೆಸರು ರೇಲ್ ಸಾರಥಿ ಅಂತ. ಇದು ರೈಲ್ವೆ ಪ್ಯಾಸೆಂಜರ್ಗೋಸ್ಕರ ಈ ಒಂದು ಆ್ಯಪನ್ನು ಲಾಂಚ್ ಮಾಡಿದರೆ. ರೇಲ್ ಸಾರಥಿ ಅಂದರೆ ಸಾರಥಿಯ ಒಂದು ಫುಲ್ ಫಾರ್ಮ್ ಏನಂದರೆ ಸಿನರ್ಜೈಡ್ ಅಡ್ವಾನ್ಸ್ ಅಪ್ಲಿಕೇಶನ್ ರೈಲ್ ಟ್ರಾವೆಲ್ ಹೆಲ್ಪ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಇದರಲ್ಲಿ ಪ್ಯಾಸೆಂಜರಿಗೆ ಏನೇ ರಿಕ್ವೈರ್ಮೆಂಟ್ ಇರುತ್ತೆ ಅದು ಎಲ್ಲ ಈ ಒಂದು ಆ್ಯಪನ್ನು ಕ್ಯಾಟರ್ ಮಾಡುತ್ತೆ. ಅಂದರೆ ಟಿಕೆಟ್ ಬುಕ್ಕಿಂಗ್ ಇರ್ಬೋದು, ಎನ್ಕ್ವೈರಿ, ಆನ್ಬೋರ್ಡ್ ಕ್ಲೀನಿಂಗ್ ಅಥವಾ ಆರ್ಡರಿಂಗ್ ಎ ಮೀಲ್. ಸೊ ಇದೆಲ್ಲ ಒಂದೇ ಪ್ಲಾಟ್ಫಾರ್ಮಲ್ಲಿ, ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ಅಂದರೆ ಒಂದು ಮೊಬೈಲ್ ಆ್ಯಪ್, ಅದು ರೇಲ್ ಸಾರಥಿ ಅನ್ನೋ ಆ್ಯಪ್. ಓಕೆ. ಇಂಡೋನೇಷ್ಯಾದವರು ಸೌತ್ ಚೀನಾ ಸೀದಾ ಒಂದು ಪಾರ್ಟ್ನ ರೀನೇಮ್ ಮಾಡಿದ್ದಾರೆ. ರೀನೇಮ್ ಏನಂತ ಮಾಡಿದ್ದಾರೆ ಅಂದರೆ ನಾರ್ತ್ ನತುನಾ ಸಿ ಅಂತ. ಗಾರ್ಬಿನ್ ಮುಗುರುಜಾ ಬ್ಲಾಂಕೋ ಇವರೊಬ್ಬರು ಸ್ಪ್ಯಾನಿಷ್ ವೆನಿಜುಲಾದ ಒಂದು ಪ್ರೊಫೆಷನಲ್ ಟೆನ್ನಿಸ್ ಪ್ಲೇಯರ್. ಇವರು ವುಮೆನ್ ಸಿಂಗಲ್ಸ್ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ವಿಂಬಲ್ಡನ್ 2017 ಒಂದು ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಅದು ವುಮೆನ್ ಸಿಂಗಲ್ಸ್ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟಲ್ಲಿ ಇವರು ವೇನಸ್ ವಿಲಿಯಮ್ಸನ್ನು ಸೋಲಿಸಿ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಈ ವಿಂಬಲ್ಡನ್ ಟೂರ್ನಮೆಂಟ್ ನಡೆದಿದ್ದು ಯುಕೆನ ಲಂಡನ್ನಲ್ಲಿ ಆಲ್ ಇಂಗ್ಲೆಂಡ್ ಕ್ಲಬ್ಬಲ್ಲಿ ನಡೆದಿತ್ತು. ಸೊ ನೆನ್ಪಿಟ್ಕೊಡ್ರಿ, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೆ. ಸೊ ಜಸ್ಟ್ ನೆನ್ಪಿಟ್ಕೊಡ್ರಿ. ಓಕೆ. ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ, ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ, ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.